ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅವನತ. ಇವತ್ತಿನ ಹೊಸ ವೀಡಿಯೋಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ ಈವ್ನಿಂಗ್ ಆಗಿದೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭೈರವ್ ಇವತ್ತು ರೆಸ್ಟ್ ಮಾಡಿ ಎದ್ದಿದ್ದಾನೆ. ತುಂಬ ದಿವಸಗಳಾದಮೇಲೆ ಆಫ್ಟರ್ನೂನ್ ಅವನು ಮಲಗಿದ್ದಾನೆ. ಸೊ ಆಫೀಸಿಂದ ಬಂದ ತಕ್ಷಣ ಭೈರವ್ನ ಮುದ್ದಾಡೋಕ್ಕಾಗಿಲ್ಲ. ಸೊ ಅವನು ಎದ್ದೆ ಬಂದ ತಕ್ಷಣ ಅವನು ನಾನು ಸ್ವಲ್ಪ ಕರ್ಡಲ್ ಮಾಡಿ ಅದಾದಮೇಲೆ ನಾನು ನನ್ನ ಈವ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಎಷ್ಟೋ ಸತಿ ಇದೇ ರೀತಿ ಆಗೋಗ್ಬಿಟ್ಟಿರುತ್ತೆ. ಈವ್ನಿಂಗ್ಸ್ ಟೈಮ್ಸ್ ಭೈರವ್ ಜೊತೆ ಆಟ ಆಡೋಕ್ಕೆ ಟೈಮ್ ಆಗ್ತಾ ಇರಲ್ಲ, ಅಥವಾ ನನಗೆ ಬೇರೆ ಏನೋ ಕೆಲಸ ಇದ್ದಾಗ, ಆಕ್ಯುಪೈಡ್ ಇದ್ದಾಗ, ತುಂಬ ಸ್ಟ್ರೆಸ್ಫುಲ್ ಅಂತ ಅನಿಸಿದಾಗ ಈ ರೀತಿ ಟೈಮ್ನ ಮಿಸ್ ಮಾಡ್ಕೊತೀನಿ. ಬಟ್ ಎಸ್, ಡೆಫಿನೆಟ್ಲಿ ಟೈಮ್ ಮಾಡಿಕೊಂಡು ಭೈರವ್ ಜೊತೆ ಆಡೋಕ್ಕೆ ಬಹಳ ಖುಷಿಯಾಗುತ್ತೆ. ಇನ್ನು ಕೆಲವೊಂದು ಸತಿ ಮೆಂಟಲಿ ಸ್ಟ್ರಾಂಗ್ ಕೂಡ ಇರಬೇಕಾಗತ್ತೆ. ಕೆಲವೊಂದು ದಿವಸಗಳಿರುತ್ತೆ ಯಾವಾಗ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಲ್ಲ, ಎಮೋಷ್ನಲಿ ಕೊಲಾಪ್ಸ್ ಆಗಿರ್ತೀವಿ. ಆ್ಯಂಡ್ ಸ್ಪೆಷಲಿ ವರ್ಕಿಂಗ್ ವುಮೆನ್ಗಳಿಗೆ ತುಂಬಾ ಪ್ರೆಷರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸತಿ ಇದು ತುಂಬಾ ಸ್ಟ್ರೆಸ್ಫುಲ್ ಅಂತ ಕೂಡ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಮಕ್ಳು ಮೆಂಟಲಿ ಮತ್ತು ಫಿಸಿಕಲಿ ಆ್ಯಂಡ್ ಪೊಟೆನ್ಷಿಯಲಿ ಸ್ಟ್ರಾಂಗ್ ಆಗಿ ಇರುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಸರ್ಕಮ್ಸ್ಟೆನ್ಸಸ್ ಅಥವಾ ಸಿಚುವೇಶನ್ ನಮ್ಮನ್ನ ವೀಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಆ ಚಿಕ್ಕದಾಗಿ ನಾವು ನಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಐ ಥಿಂಕ್ ವಿ ವಿಲ್ ಬಿ ಸ್ಟ್ರಾಂಗ್ ವುಮೆನ್ಸ್ ಅಂತ ಅನಿಸುತ್ತೆ. ಇನ್ನು ಮೆಂಟಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವಿಟಿನ ನಮ್ಮ ಹತ್ರ ಸುಳಿಯೋದಕ್ಕೆ ಬಿಡಬಾರ್ದು. ಇನ್ನು ಯಾವುದೇ ಒಂದು ನೆಗೆಟಿವ್ ಸಿಚುವೇಶನ್ ಇದೆ ಅಂತ ಅಂದರೆ ಅದಕ್ಕೆ ಒಂದು ಪಾಸಿಟಿವ್ ಅಪ್ರೋಚ್ ಕೊಡೋದಕ್ಕೆ ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ಇನ್ನು ಇದೆಲ್ಲನೂ ತುಂಬ ದೊಡ್ಡದಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಚಿಕ್ಕದಾಗಿ ಇರೋವಂಥ ವಿಷಯನ ಚಿಕ್ಕದಾಗಿ ಇರೋಕ್ಕೆ ಬಿಟ್ಬಿಡಬೇಕು. ಅದನ್ನು ದೊಡ್ಡದು ಮಾಡ್ತಾ ಹೋದಷ್ಟು ಅದೇನು ಪ್ರೊಲಾಂಗ್ ಆಗ್ತಾ ನೆಗೆಟಿವ್ ರೂಪ ತಗೊಳುತ್ತೆ ಹೊರತು ಅದರಿಂದ ನಾವು ಪಾಸಿಟಿವಿಟಿ ಅನ್ನೋದನ್ನು ಹುಡ್ಕೋಕ್ಕಾಗಲ್ಲ. ಸೊ ಯಾವುದೇ ಒಂದು ನೆಗೆಟಿವ್ ಸಿಚುವೇಶನ್ಗೆ ಪಾಸಿಟಿವ್ ಥಾಟ್ಸ್ನ ಆ್ಯಡ್ ಮಾಡಿದಾಗ ನಮ್ಮ ಮೆಂಟಲ್ ಸ್ಟ್ರೆಂತ್ ಕೂಡ ಇನ್ನೂ ಇಂಪ್ರೂವ್ ಆಗುತ್ತೆ. ಇನ್ನು ಸೆಕೆಂಡಾಗಿ ಹೇಳಬೇಕು ಅಂತಂದರೆ, ಯಾವಾಗಲೂ ಪೀಸ್ಫುಲ್ ಆ್ಯಂಡ್ ಸ್ಟ್ರೆಸ್ಫುಲ್ಲಾಗಿ ಇಲ್ದಲೇ ಇರೋ ಥರ ನೋಡ್ಕೋಬೇಕು ನಮ್ಮ ಮೈಂಡ್ನ. ಬಿಕಾಸ್ ಈಗಿನ ಜನ್ರೇಷನ್ ಆಗಿರ್ಬೋದು ಅಥವಾ ಇವಾಗಿನ ಸಿಚುವೇಶನ್ ಪ್ರತಿಯೊಂದೂ ಒಂದು ಪ್ರೆಷರ್ ರೀತಿಯಲ್ಲೇ ಇರುತ್ತೆ. ಸೊ ಒಂದು ಟೈಮ್ ಲೈನ್ನ ಮೀಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವ ಸಿಚುವೇಶನ್ನ ತೊಗೋಬೇಕು ಅನ್ನೋದು ಒಂದು ಸ್ಟೇಟ್ ಆಫ್ ಕನ್ಫ್ಯೂಷನಲ್ಲಿ ನಿಂತು ಬಿಡ್ತೀವಿ ನಾವು. ಕೆಲವು ಸತಿ ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ನಿಂತಾಗ ನಾವು ಕಾಮಾಗಿರೋದನ್ನು ನೋಡಬೇಕು. ಸೊ ಯಾವಾಗ ನಾವು ಒಂದು ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಹೋಗ್ತೀವೋ ನಮ್ಮ ಮೆಂಟಲ್ ಸ್ಟೆಬಿಲಿಟಿನ ನಾವು ಕಳ್ಕೊತೀವಿ. ತುಂಬ ಸ್ಟ್ರೆಸ್ ಆಗುವಂಥದ್ದು, ಚಿಕ್ಕ ಪುಟ್ಟ ವಿಷಯಗಳಿಗೂ ಅಳೋ ಬರುವಂಥದ್ದು ಇದೆಲ್ಲ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಪ್ರತಿಯೊಂದು ಪ್ರಾಬ್ಲಮ್ನ ಕಾಮಾಗಿ ಕೂತು ಯೋಚನೆ ಮಾಡ್ತೀವೋ ಐ ಥಿಂಕ್ ಸೊಲ್ಯೂಷನ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ಹಾಗಂತ ನಾವು ಬುಲೆಟ್ ಪ್ರೂಫ್ ಹಾಕ್ಕೊಂಡು ಓಡಾಡಬೇಕು ಅಂತಲೇ ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ಕೆಲವು ವ್ಯಕ್ತಿ, ಬಟ್ ಹಿಂದೆ ಹೋಗಿ ನಮ್ಮ ಬಗ್ಗೆನೇ ಮಾತಾಡುವಂಥದ್ದನ್ನು ನಾವು ನಮ್ಮ ಕಣ್ಣಾರೆ ನೋಡಿದಾಗ ಬಹಳಷ್ಟು ನೋವು, ಬೇಜಾರು ಆಗುವಂಥದ್ದು ಸಹಜ ಅಂತಲೇ ಹೇಳ್ಬೋದು. ಬಟ್ ಹಾಗಂತ ಅವ್ರು ಹೇಳಿದ ತಕ್ಷಣ ನಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗೋದಿಲ್ಲ ಅಲ್ವಾ. ಸೊ ಅವ್ರು ಹೇಳಿದ್ದು ಅವ್ರ ಮಟ್ಟಿಗೆ ಅಷ್ಟೇ ಅವ್ರು ತಿಳ್ಕೊತಾರೆ ಹೊರತು ನಮ್ಮ ಲೈಫನ್ನ ಅವರು ಜೀವಿಸ್ತಾ ಇರೋಲ್ಲ. ಸೊ ಹಾಗಾಗಿ ನೀವು ಯಾವುದೇ ಒಂದು ಗಾಸಿಪ್ಸ್ ಅಥವಾ ಏನೇ ಒಂದು ನಿಮಗೆ ಸ್ಟ್ರೆಸ್ಫುಲ್ ತಂದ್ಕೊಡೋ ಅಂಥದ್ದಿದೆ ಅಂದರೆ ಅದನ್ನು ಜಸ್ಟ್ ಇಗ್ನೋರ್ ಮಾಡಿ, ಅಥವಾ ಅವರನ್ನು ನಿಮ್ಮ ಲೈಫಿಂದ ದೂರ ಇಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಅದು ನಮ್ಮ ಲೈಫ್ ಪೂರ್ತಿ ಒಂದು ಬ್ಲ್ಯಾಕ್ ಮಾರ್ಕಾಗಿ ಉಳಿಯುತ್ತೆ. ಇನ್ನು ಅದು ನಮಗೆ ಸ್ಟ್ರೆಸ್ ಹಾಗೂ ಪ್ರೆಷರ್ ಆಗುತ್ತೆ ಹೊರತು ಅದು ಬಿಟ್ಟು ಬೇರೆ ಇನ್ನೇನೂ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಇನ್ನು ಒನ್ ಆಫ್ ದ ಮೇಜರ್ ರೀಸನ್ ನಮ್ಮ ಮೆಂಟಲ್ ಹೆಲ್ತನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಬೇರೆಯವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ನಾವು ಬೇರೆಯವ್ರಿಗಿಂತ ಚೆನ್ನಾಗಿದ್ದೀವ ಅಂತ ಕಂಪೇರ್ ಮಾಡೋದ್ರಿಂದ ನಾವು ನಮ್ಮ ಮೆಂಟಲ್ ಹೆಲ್ತನ್ನ ಖಂಡಿತವಾಗ್ಲೂ ಹಾಳು ಮಾಡ್ಕೋತೀವಿ. ಬಿಕಾಸ್ ಬಿ ಇಟ್ ಪಾಸಿಟಿವ್ ಆರ್ ನೆಗೆಟಿವ್, ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನೋದು
ಖಂಡಿತವಾಗ್ಲೂ ಬೇಕು. ಬಟ್ ಹಾಗಂತ ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡೋ ಅಂಥದ್ದು ಅಥವಾ ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಥವಾ ನಾನೇನೋ ಮಾಡ್ತಾಯಿಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ಫಸ್ಟ್ ಸ್ಟಾಪ್ ಮಾಡಬೇಕಾಗತ್ತೆ. ಬಟ್ ಕಂಪ್ಯಾರಿಸನ್ ನಿಮಗೆ ನಿಮ್ಮ ಮೇಲೇ ಕಂಪೇರ್ ಮಾಡ್ಕೊಳ್ಳಿ. ಇವತ್ತು ನಾನು ಏನು ಮಾಡಿದೆ, ನಾಳೆ ಇನ್ನೇನು ಬೆಸ್ಟ್ ಮಾಡ್ಬೋದು ಅಂತ ನಿಮ್ಮ ಮೇಲೆ ನೀವೇ ಕಾಂಪೀಟ್ ಮಾಡಿಕೊಂಡಾಗ ಅದು ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿ ಇರುತ್ತೆ. ಆ್ಯಂಡ್ ಆ ರೀತಿ ಕಾಂಪಿಟೇಷನ್ ಕೂಡ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇನ್ನು ಅದನ್ನು ಬಿಟ್ಟು ಅವ್ರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ನನ್ನ ಲೈಫ್ ಅವ್ರ ಥರ ಯಾಕಿಲ್ಲ ಅಂತ ಓವರ್ ಥಿಂಕಿಂಗ್ ಮಾಡೋದಕ್ಕಿಂತ ನನ್ನ ಲೈಫ್ನ ನಾನು ಹೇಗೆ ಇನ್ನೂ ಬೆಟರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಐ ಥಿಂಕ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅ ಪಾಸಿಟಿವ್ ಸೈನ್. ಆ್ಯಂಡ್ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗೇ ಇರುತ್ತೆ. ಇನ್ನು ನಾವು ಯಾವಾಗ ನೆಗೆಟಿವಿಟಿ ಅನ್ನೋದು ಯೋಚನೆ ಮಾಡ್ತೀವಿ, ಯಾವಾಗ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಆವಾಗಿಂದ ಶುರು ಆಗುತ್ತೆ ನಮ್ಮ ಮೈಂಡಲ್ಲಿ ಒಂದು ರೀತಿ ಪ್ರೆಷರ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಜನ್ರೇಟ್ ಆಗುತ್ತೆ. ಸೊ ಆದಷ್ಟು ನಮ್ಮನ್ನು ನಾವು ಕಾಂಪಿಟೇಟಿವ್ ಆಗಿ ಇಟ್ಕೊಂಡು ನಮ್ಮ ಮೆಂಟಲ್ ಹೆಲ್ತ್ನ ಮೇಂಟೈನ್ ಮಾಡಲಿಕ್ಕೆ ಆದಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ಇರೋಣ. ಬರುವಂಥ ಎಲ್ಲ ಸ್ಟ್ರೆಸ್ಗಳನ್ನ ಈಸಿ ಆ್ಯಂಡ್ ಕಾಮಾಗಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಯೋಚನೆ ಮಾಡೋದ್ರಿಂದ ನಮ್ಮ ಮೆಂಟಲ್ ಎಬಿಲಿಟಿನ ಇಂಪ್ರೂವ್ ಮಾಡ್ಕೋಬೋದು ಖಂಡಿತವಾಗ್ಲೂ. ಇನ್ನು ನನ್ನ ನೈಟ್ ಕೂಡ ಮುಗಿತು, ಒಂದಷ್ಟು ಕೆಲಸ ಮುಗಿಸಿ ಮಲಗಿದ್ದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಆಫೀಸಿಗೆ ಕೂಡ ಹೋಗಬೇಕಿತ್ತು. ಸೊ ಕ್ವಿಕ್ಕಾಗಿ 1 ಪಾಟ್ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾನು ಸೋಯಾ ಚಂಕ್ಸ್ದು ಏನೇ ಒಂದು ರೆಸಿಪಿ ಮಾಡಿ. ಸೊ ಈ ಸತಿ ರೈಸ್ ವರ್ಲ್ಡಿಗೆ ಹೋಗಿದ್ದಾಗ ಈ ರೀತಿ ಬೇಬಿ ಸೋಯಾ ಚಂಕ್ಸ್ ಏನಿತ್ತು ಅದು ತೊಗೊಂಡು ಬಂದಿದೆ. ಸೊ ಟ್ರೈ ಮಾಡೋಣ ಅಂತ ಹೇಳಿ, ತುಂಬ ಚಿಕ್ಕವಳಿದ್ದಾಗ ನಾನು ಈ ರೆಸಿಪಿ ತಿಂದಿದ್ದು ಅಂತ ಅನಿಸುತ್ತೆ, ಸೋಯಾ ಪಲಾವು. ಸೊ ಇವತ್ತು ನಾನು ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಹಳ ರುಚಿಯಾಗಿ ಬಂತು. ಇನ್ನು ಇದು ರೆಸಿಪಿ ಮಾಡುವಂಥದ್ದು ಬಹಳನೇ ಸುಲಭ. ಸೋಯಾ ಚಂಕ್ಸ್ನ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಡಬೇಕು, ಅದು ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ಎಣ್ಣೆಯಲ್ಲಿ ಒಗ್ಗರಣೆ ಫ್ರೈ ಜೊತೆಗೆ ಈ ಒಂದು ನೆನೆಸಿಟ್ಟಂಥ ಸೋಯಾ ಚಂಕ್ಸ್ನ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಹಾಗೂ ಪುದೀನ, ಸೊ ಇದಿಷ್ಟು ಹಾಕ್ಕೊಂಡು ಒಂದು ಗ್ರೀನ್ ಹಸಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಸೋಯಾ ಚಂಕ್ಸ್ ಕೆಲವರು ತುಂಬ ಸಪ್ಪೆ ಸಪ್ಪೆ ಇರುತ್ತೆ, ಇಷ್ಟ ಆಗಲ್ಲ ಅಂತ ಅಂದ್ಕೋಬೋದು. ಬಟ್ ಈ ರೀತಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಟೈಮಲ್ಲೇ ಒಂದು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ನೀಟಾಗಿ ಉಪ್ಪು ಎಲ್ಲ ಹಿಡಿದಿರೋದ್ರಿಂದ ಬಹಳ ರುಚಿ ಬರುತ್ತೆ. ಇನ್ನು ರುಬ್ಕೊಂಡಿದ್ದಂಥ ಗ್ರೀನ್ ಮಸಾಲೆ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನಿಲ್ಲಿ ಟೊಮೆಟೊ ಕೂಡ ಪ್ಯೂರಿ ಮಾಡಿ ಹಾಕ್ಕೋತೀನಿ. ಸೊ ಯಾವುದೇ ಒಂದು ಪಲಾವ್ ರೆಸಿಪಿಗೆ ಈ ರೀತಿ ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಜ್ಯೂಸಿಯಾಗಿ ಬರುತ್ತೆ. ಸೊ ಟೊಮೆಟೊನ ಕೆಲವರು ಹಾಗೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾರೆ, ಆ ರೀತಿ ಕೂಡ ಮಾಡ್ಬೋದು. ಬಟ್ ಪ್ಯೂರಿ ಮಾಡಿ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚಾಗಿ ಬರುತ್ತೆ ಮತ್ತು ರೈಸ್ ಜ್ಯೂಸಿಯಾಗಿ ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಡ್ರೈ ಪೌಡರ್ ನಾನಿಲ್ಲಿ ಚಿಲ್ಲಿ ಪೌಡರ್, ಅರಿಶಿಣದ ಪುಡಿ ಆ್ಯಂಡ್ ಬಿರಿಯಾನಿ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಒಂದು ರೆಸಿಪಿ. ಯೂಶ್ವಲಿ ಮಾರ್ನಿಂಗ್ಸ್ 1 ಪಾಟ್ ರೆಸಿಪೀಸ್ ಬಹಳನೇ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ತುಂಬ ಈಸಿ ಅಂತ ಕೂಡ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ನೈಟ್ ಟು ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಾವು ಮಾತಾಡಿರೋವಂಥದ್ದು ಮೆಂಟಲ್ ಸ್ಟೆಬಿಲಿಟಿ ಅಥವಾ ವುಮೆನ್ ಮೆಂಟಲ್ ಎಬಿಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಮೋಟಿವೇಶ್ನಲ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್. ಆ್ಯಂಡ್ ಎಲ್ಲ ವುಮೆನ್ನು ಸ್ಟ್ರಾಂಗ್ ಆಗಿರೋವಂಥದ್ದು ಮಸ್ಟ್ ಆ್ಯಂಡ್ ಶುಡ್. ಸೊ ಲೆಟ್ಸ್ ಆಲ್ ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.